ಈ ಮನುಷ್ಯ ಮಾತ್ರ ಇಲ್ಲ ಅಂದಿದ್ರೆ ಈ ವಿಡಿಯೋದಲ್ಲಿರುವ ಯಾರು ಜೀವಂತವಾಗಿ ಇರ್ತಿದ್ದಿಲ್ಲ ಅಂದ್ರೆ ನಿಮ್ಮಿಂದ ನಂಬಕ್ಕಾಗುತ್ತಾ? ವಿಡಿಯೋನ ಪೂರ್ತಿ ನೋಡಿ, ಆವಾಗಲೇ ನಿಮಗೆ ಅರ್ಥ ಆಗುತ್ತೆ. 1909 ಮೇ 19ರಲ್ಲಿ ಲಂಡನ್ನಲ್ಲಿ ನಿಕೋಲಸ್ ವಿಂಟರ್ ಹುಟ್ಟುತ್ತಾರೆ. ಇವರು ಚಿಕ್ಕ ವಯಸ್ಸಿದ್ದಾಗಲೇ ತುಂಬಾ ಕೈಂಡ್ ಪರ್ಸನ್ ಆಗಿರ್ತಾರೆ. ಒಂದೊಂದು ದಿನಾನು ನಾರ್ಮಲ್ ಆಗಿ ಹೋಗ್ತಿರುತ್ತೆ. ಸಡನ್ ಆಗಿ ಇವರ ಫ್ರೆಂಡ್ ಇಂದ ಇವರಿಗೆ ಒಂದು ಕಾಲ್ ಬರುತ್ತೆ. ಹಿಟ್ಲರ್ನ ಟಾರ್ಚರ್ ತಾಳಲಾರದೆ ಚೆಕೊಸ್ಲೋವಾಕಿಯಾದಲ್ಲಿರುವ ಮಕ್ಕಳು ತುಂಬಾ ಕಷ್ಟ ಪಡ್ತಿದ್ದಾರೆ, ಇವರನ್ನ ಕಾಪಾಡೋದಕ್ಕೆ ನಿನ್ನ ಸಹಾಯ ಬೇಕಂತ ಹೇಳಿದ ತಕ್ಷಣ ಅವರು 29 ವಯಸ್ಸಲ್ಲಿ ಯಾವುದನ್ನು ಯೋಚನೆ ಮಾಡದೆ ಲಂಡನ್ ನಿಂದ ಚೆಕೊಸ್ಲೋವಾಕಿಯಾ ಅವರು ಹೋಗ್ತಾರೆ. ಅಲ್ಲಿ ಕಷ್ಟಪಡ್ತಿರುವ ಮಕ್ಕಳನ್ನು ನೋಡಿ ಹೇಗಾದ್ರೂ ಮಾಡಿ ಯಾರಿಗೆ ಗೊತ್ತಿಲ್ಲದೆ ಎಲ್ರನ್ನು ಲಂಡನ್ಗೆ ಕರ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡ್ತಾರೆ. ಯಾವ ಒಂದು ಗವರ್ಮೆಂಟ್ ಸಪೋರ್ಟ್ ಇಲ್ಲದೆ 919 ಮಕ್ಕಳಿಗೆ ಫಂಡ್ ರೈಸ್ ಮಾಡಿ ತುಂಬಾ ಜನರಿಗೆ ಲಂಚ ಕೊಟ್ಟು ಫೇಕ್ ಡಾಕ್ಯುಮೆಂಟ್ ನ ರೆಡಿ ಮಾಡಿ ಟ್ರಾನ್ಸ್ಪೋರ್ಟ್ ನ ಕೂಡ ಅವರು ರೆಡಿ ಮಾಡ್ತಾರೆ. ಕರೆಕ್ಟ್ ಆಗಿ ಸೆಕೆಂಡ್ ವರ್ಲ್ಡ್ ವಾರ್ ಮುಂಚೆ 669 ಮಕ್ಕಳನ್ನ 8 ಟ್ರೈನ್ ನಲ್ಲಿ, ಉಳಿದ 250 ಮಕ್ಕಳನ್ನ 9ನೇ ಟ್ರೈನ್ ನಲ್ಲಿ ಕಳಿಸೋಕೆ ಪ್ಲಾನ್ ಮಾಡ್ತಾರೆ. ಆದ್ರೆ 8 ಟ್ರೈನ್ ಮಕ್ಕಳನ್ನ ಕರ್ಕೊಂಡು ಪರಾಗ್ ಜಾಗ ಬಿಟ್ಟು ಜರ್ಮನಿ, ನೆದರ್ಲ್ಯಾಂಡ್ ಅಂಡ್ ಬೆಲ್ಜಿಯಂ ನಲ್ಲಿ ಬಿಟ್ಬಿಡುತ್ತೆ. ಅಲ್ಲಿಂದ ಫೆರಿ ಮೂಲಕ ಲಂಡನ್ಗೆ ಹೋಗ್ತಾರೆ. 9ನೇ ಟ್ರೈನ್ ಪರಾಗ್ ಬಿಟ್ಟು ಹೋಗೋದಕ್ಕೆ ಮುಂಚೆ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದರಲ್ಲಿ ತುಂಬಾ ಮಕ್ಕಳು ಸತ್ತೇ ಹೋಗ್ತಾರೆ. ಆದ್ರೆ ಅವರಿಂದ ಕಾಪಾಡಲ್ಪಟ್ಟ 669 ಮಕ್ಕಳು ಇವತ್ತು 6000 ಜನರಾಗಿದ್ದಾರೆ. ಈ ವಿಷಯನ 50 ವರ್ಷ ತನ್ನ ವೈಫಿಗೂ ಹೇಳದೆ ಸೀಕ್ರೆಟ್ ಆಗಿ ಇಟ್ಟಿದ್ರು. ಒಂದಿನ ಅವ್ರ ವೈಫ್ ಮನೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಆ ಡಾಕ್ಯುಮೆಂಟ್ ಎಲ್ಲ ನೋಡಿ ಪ್ರೆಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಅವಾಗ್ಲೇ ಇವರ ಸಾಧನೆ ಪ್ರಪಂಚದಲ್ಲಿರುವ ಎಲ್ರಿಗೂ ಹರಡುತ್ತೆ. ಒಂದು ಟಿವಿ ಶೋಗೆ ಇವರನ್ನ ಇನ್ವೈಟ್ ಮಾಡಿ ಇವರಿಂದ ಯಾರಾದ್ರೂ ಕಾಪಾಡಲ್ಪಟ್ಟಿದ್ರೆ ಸ್ಟ್ಯಾಂಡ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಏನ್ ನಡೀತು ಅಂತ ನೀವೇ ನೋಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ.